ನಮಸ್ಕಾರ ಸ್ನೇಹಿತರೆ, ರಾಜ್ಯದ ಎಲ್ಲ ಪಿಂಚಣಿದಾರರಿಗೆ ಡಬಲ್ ಧಮಾಕ ಅಂತ ಹೇಳ್ಬೋದು, ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ನಿಮಗೆ ಪಿಂಚಣಿ ಡಬಲ್ ಆಗಿ ಜಮಾ ಆಗತ್ತೆ. ಹಾಗಾದ್ರೆ ಯಾವ ರೀತಿಯಾಗಿ ಜಮಾ ಆಗತ್ತೆ, ಯಾಕೆ ಜಮಾ ಆಗತ್ತೆ, ಈ ಎಲ್ಲ ವಿಷಯದ ಕುರಿತಾಗಿ ನಾವು ಮಾತುಕತೆ ಮಾಡೋಣ. ಅದೇ ರೀತಿಯಾಗಿ ನಿಮಗೆ ಪಿಂಚಣಿ 2 ತಿಂಗಳ ಹಣ ಜಮಾ ಆಗಿರಲಿಲ್ಲ, ಅಂಗವಿಕಲರಾಗಿರಲಿ, ವಿಧವಾ ಮಹಿಳೆಯರಾಗಿರಲಿ, ಹಿರಿಯರಾಗಿರಲಿ, ಪ್ರತಿಯೊಬ್ಬ ಪಿಂಚಣಿದಾರರು, ಪ್ರತಿಯೊಬ್ಬ ಮಹಿಳೆಯರು, ಹಿರಿಯರು ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ನಿಮಗೆ ಪಿಂಚಣಿ ಯಾವ ರೀತಿಯಾಗಿ ಹಣ ಜಮಾ ಆಗ್ತಾ ಇದೆ, ಇದುವರೆಗೂ ನಿಮಗೆ ಏಪ್ರಿಲ್ ಮೇ ಅಷ್ಟೇ ಅಲ್ಲ, ಇಂದಿನ ಯಾವುದಾದ್ರೂ ಪೆಂಡಿಂಗ್ ಉಳಿದಿದ್ರೆ ಹಣ ಅದು ಕೂಡ ಜಮಾ ಆಗುತ್ತೆ ಈ ಒಂದು ಕೆಲಸ ಮಾಡಿದ್ರೆ. ಹಾಗಾದ್ರೆ ಏನು ಕೆಲಸ ಮಾಡಬೇಕು, ಎಲ್ಲ ವಿಷಯದ ಕುರಿತಾಗಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ನೇರವಾಗಿ ಟಾಪಿಕ್ಗೆ ಬಂದ್ಬಿಡೋಣ. ವೀಕ್ಷಕರೇ, ಈ ಒಂದು ಪಿಂಚಣಿದಾರರಿಗೆ ಒಂದು ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ, ನಿಮಗೆ ಕಳೆದ 2 ತಿಂಗಳಿನಿಂದ ಪಿಂಚಣಿ ಹಣ ಜಮಾ ಆಗಿರಲಿಲ್ಲ. ಈ ಒಂದು ಮೇ ತಿಂಗಳದು ಕೂಡ, ಏಪ್ರಿಲ್ ತಿಂಗಳದು ಕೂಡ, ಅದೇ ರೀತಿಯಾಗಿ ಹಿಂದೆ ಯಾವ ಕಂತುಗಳು ಕೂಡ ಪೆಂಡಿಂಗ್ ಉಳಿದಿದ್ರೆ ಆ ಕಂತುಗಳು ಕೂಡ ಜಮಾ ಆಗತ್ತೆ. ಹಾಗಾದ್ರೆ ಯಾವ ರೀತಿಯಾಗಿ ಜಮಾ ಆಗತ್ತೆ, ಏನಿದು ವಿಷಯ ಎಲ್ಲವನ್ನ ನೋಡ್ತಾ ಹೋಗೋದಾದ್ರೆ, ಇಲ್ಲಿ ಮುಖ್ಯವಾಗಿ ಏಪ್ರಿಲ್ ಮತ್ತು ಮೇ ತಿಂಗಳದ ಹಣವನ್ನು ಬಹಳಷ್ಟು ಫಲಾನುಭವಿಗಳು ಕೇಳ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಈ ಒಂದು ಗ್ಯಾರಂಟಿ ಯೋಜನೆ ಬಂದ ಬಳಿಕ ಈ ಪಿಂಚಣಿ ಹಣವನ್ನು ನಿರ್ಲಕ್ಷ್ಯ ಮಾಡಿದೆ ಸರ್ಕಾರ ಅಂತ ಹೇಳ್ಬೋದು. ಈ ಒಂದು ಪಿಂಚಣಿ ಹಣದಲ್ಲಿ ಒಂದು ತಿಂಗಳು ಹಾಕೋದು, ಮತ್ತೊಂದು ತಿಂಗಳಲ್ಲಿ ಪೆಂಡಿಂಗ್ ಉಳಿಸೋದು, ಈ ರೀತಿ ನಡೀತಾನೆ ಇದೆ. ಆದರೆ ಮೊದಲು ಹಾಗಾಗ್ತಿರ್ಲಿಲ್ಲ. ಈ ಒಂದು ಗ್ಯಾರಂಟಿ ಯೋಜನೆಗಳು ಬಂದ ಬಳಿಕನೇ ಈ ರೀತಿ ಆಗ್ತಾ ಇರತಕ್ಕಂಥದ್ದು. ಯಾಕಂದರೆ ಆರ್ಥಿಕ ಹೊರೆ ಸರ್ಕಾರಕ್ಕೆ ಬೀಳ್ತಾ ಇದೆ, ಆರ್ಥಿಕ ಪರಿಸ್ಥಿತಿ ಹದಗೆಡ್ತಾ ಇದೆ ಅನ್ನುವಂತಹ ಮನೋಭಾವನೆ ಎಲ್ಲ ಜನರಲ್ಲಿ ಕೂಡ ಈಗ ಮೂಡಿದೆ. ಎಲ್ಲ ಜನರ ಅಭಿಪ್ರಾಯ ಕೂಡ ಅದೇ ಬರ್ತಾ ಇದೆ. ಯಾಕಂದರೆ ಪಿಂಚಣಿ ಪಡೆಯೋರು ಬಹಳಷ್ಟು ಜನ ಇದ್ದಾರೆ, ಹಿರಿಯರಿದ್ದಾರೆ, ಅಂಗವಿಕಲರಿದ್ದಾರೆ, ವಿಧವಾ ಮಹಿಳೆಯರಿದ್ದಾರೆ, ಸಾಕಷ್ಟು ಫಲಾನುಭವಿಗಳು ಈಗ ಪಿಂಚಣಿಯನ್ನು ಪಡಿತಾ ಇರ್ತಾರೆ. ಅದು ಶಾಶ್ವತ ಯೋಜನೆ ಆಗಿರುತ್ತೆ, ಅವ್ರು ಇರುವವರೆಗೂ ಕೂಡ ಪಿಂಚಣಿಯನ್ನು ಪಡಿತಾ ಇರ್ತಾರೆ. ಅಂಥದ್ರಲ್ಲಿ ಈಗ ಗ್ಯಾರಂಟಿ ಯೋಜನೆಗಳ ಬಂದ್ಬಿಟ್ಟು ಈಗ ಪಿಂಚಣಿಯಲ್ಲಿ ಬಹಳ ತಡ ಆಗಿ ಜಮಾ ಆಗೋದು ಅಥವಾ ಜಮಾ ಆಗದೇ ಇರ್ಬೋದು, ಒಂದೊಂದು ತಿಂಗಳು ಜಮಾ ಆಗೋದು ಮತ್ತೆ ಪೆಂಡಿಂಗ್ ಉಳಿಸೋದು, ಅಥವಾ ಆ ಡಾಕ್ಯುಮೆಂಟ್ಸ್ ಕೊಡಿ ಈ ಡಾಕ್ಯುಮೆಂಟ್ಸ್ ಕೊಡಿ, ಇದು ನಡೀತಾನೆ ಇರುತ್ತೆ. ಸೊ ಇಂತಹ ಎಲ್ಲ ಪರಿಸ್ಥಿತಿಗಳನ್ನು ಎದುರಿಸಲಿಕ್ಕೆ ಈ ಗ್ಯಾರಂಟಿ ಯೋಜನೆಗಳೇ ಕಾರಣ ಅಂತ ಹೇಳಿಬಿಟ್ಟು ಬಹಳಷ್ಟು ಫಲಾನುಭವಿಗಳು ಟೀಕಿಸ್ತಾ ಇರ್ತಕ್ಕಂಥದ್ದು. ಇದನ್ನೆಲ್ಲ ಕೂಡ ನಾವು ವೀಕ್ಷಣೆ ಮಾಡಿದ್ರೆ ನಮಗೂ ಕೂಡ ಅದೇ ಅನಿಸ್ಬಿಡುತ್ತೆ ಆಟೋಮೆಟಿಕ್ ಆಗಿ. ಹೌದು ಸ್ನೇಹಿತರೆ, ಮೊದಲು ಪ್ರತಿ ತಿಂಗಳ 5ನೇ ತಾರೀಕು ಒಳಗಾಗಿ ಪಿಂಚಣಿ ಹಣ ಜಮಾ ಆಗ್ತಾ ಇತ್ತು. ಆದರೆ ಈಗ ಹಾಗಲ್ಲ. ಯಾವುದೇ ಪಕ್ಷ ಇದ್ದಿದ್ರೂ ಸಹಿತ 5ನೇ ತಾರೀಕು ಒಳಗಾಗಿ ಜಮಾ ಆಗಲೇಬೇಕು ಅನ್ನುವಂತಹ ರೂಲ್ಸ್ ಇತ್ತು. ಆ ಒಂದು ರೂಲ್ಸ್ ಹೋಗಿ ಈಗ 25ನೇ ತಾರೀಕು ಬಂದರೂ ಹಣ ಜಮಾ ಆಗ್ತಾ ಇಲ್ಲ. ಒಂದೊಂದು ತಿಂಗಳು ಪೂರ್ತಿಯಾಗಿ ಪೆಂಡಿಂಗ್ ಉಳಿತಾ ಇದೆ, 2 ತಿಂಗಳು ಪೆಂಡಿಂಗ್ ಉಳಿತಾ ಇದೆ, 3 ತಿಂಗಳು ಪೆಂಡಿಂಗ್ ಉಳಿತಾ ಇದೆ. ಈ ರೀತಿ ನಡೀತಾನೆ ಇದೆ. ಸುಮಾರು ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಜಮಾ ಮಾಡುವಾಗ ನೋಡಬೇಕಿತ್ತು ನೀವು, 2ರಿಂದ 3 ಕಂತುಗಳಾದರೂ ಈ ಒಂದು ಪಿಂಚಣಿ ಹಣ ಪೆಂಡಿಂಗ್ ಉಳಿದಿತ್ತು. ಈ ಕೂಡ 2 ತಿಂಗಳದ್ದು ಪೆಂಡಿಂಗ್ ಉಳಿದಿದೆ. ಈಗಾಗಲೇ ಮೇದು ಕೂಡ 5ನೇ ತಾರೀಕು ಒಳಗಾಗಿ ಜಮಾ ಮಾಡಿ ಕ್ಲಿಯರ್ ಆಗಬೇಕಾಗಿತ್ತು, ಆದರೂ ಸಹಿತ ಹಣ ಜಮಾ ಮಾಡಿಲ್ಲ. ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಮಾಡಿ ಇನ್ನು ಹಲವಾರು ಫಲಾನುಭವಿಗಳಿಗೆ ಪೆಂಡಿಂಗ್ ಉಳಿಸೋದು ಈ ರೀತಿ ಮಾಡ್ತಾ ಇದೆ. ಹಾಗಾಗಿ ಎಲ್ಲ ಫಲಾನುಭವಿಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಖಾತೆಗಳಿಗೆ ಪಿಂಚಣಿ ಹಣ ಜಮಾ ಆಗಿದೆಯಾ ಇಲ್ವಾ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ. ಈಗಾಗಲೇ ಗೃಹಲಕ್ಷ್ಮಿ ಹಣ ಕೂಡ ಬಿಡುಗಡೆ ಮಾಡೋರಿದ್ದಾರೆ. ಅದರ ಜೊತೆಗೆ ಪಿಂಚಣಿ ಹಣ ಕೂಡ ನಾವು ಕ್ಲಿಯರ್ ಮಾಡ್ತೀವಿ ಅಂತಕ್ಕಂತಹ ಆಶ್ವಾಸನೆಯನ್ನು ಸರ್ಕಾರ ಕೊಟ್ಟಿದೆ. ಈಗ ಆಶ್ವಾಸನೆಯನ್ನು ಕೊಟ್ಟಿದೆ ಅಂದ ಬಳಿಕ 2 ತಿಂಗಳ ಹಣವನ್ನು ಹಾಕತ್ತೆ, ನಿಮಗೆ ಡಬಲ್ ಆಗಿ ಜಮಾ ಆಗುತ್ತೆ. ಈಗ ಒಬ್ಬೊಬ್ಬರಿಗೆ 800 ರೂಪಾಯಿ ಜಮಾ ಆದರೆ ಅದು 1600 ರೂಪಾಯಿ ಜಮಾ ಆಗುತ್ತೆ. 2000 ರೂಪಾಯಿ ಒಬ್ಬೊಬ್ಬರಿಗೆ ಜಮಾ ಆದರೆ ಅದು 4000 ಹಣ ಜಮಾ ಆಗುತ್ತೆ. ಒಬ್ಬೊಬ್ಬರಿಗೆ 2200 ರೂಪಾಯಿ ಜಮಾ ಆದರೆ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಏನಾಗುತ್ತೆ, ಅದು ಡಬಲ್ ಆಗಿ 4400 ರೂಪಾಯಿ ಹಣ ಜಮಾ ಆಗುತ್ತೆ. ಈ ರೀತಿ ಡಬಲ್ ಆಗಿ ಹಣ ಜಮಾ ಆಗ್ತಾ ಇರತ್ತೆ. ಓಕೆನಾ? ಸೊ ಯಾರು ಪಿಂಚಣಿಯನ್ನು ಪಡಿತಾ ಇರ್ತೀರಿ, ನಿಮ್ಗೆ 2 ತಿಂಗಳ ಹಣ ಜಮಾ ಆಗ್ತಾ ಇದೆ. ಇನ್ನು 2 ತಿಂಗಳ ಹಣ ಜಮಾ ಆಗ್ತಾ ಇದೆ, ಓಕೆ ಇಲ್ಲ ಅಂತ ಅನ್ನೋದಿಲ್ಲ. ಮೊದಲು ಈ ಯಾವುದಾದ್ರೂ ಕಂತುಗಳು ಪೆಂಡಿಂಗ್ ಉಳಿದಿದೆ, ಇನ್ನೂ ಕೂಡ ಬಂದಿಲ್ಲ ಅಂತ ಅನ್ನೋದಾದ್ರೆ ನಿಮಗೆ ಹಣ ಜಮಾ ಆಗೋದಿಲ್ಲ. ಅದಕ್ಕೆ ನೀವು ಕೆಲಸವನ್ನ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನ, ನಿಮ್ಮ ಲೈಫ್ ಸರ್ಟಿಫಿಕೇಟ್ ಅನ್ನ, ಅದನ್ನ ನೀವು ಆಯಾ ಬ್ಯಾಂಕ್ಗಳಲ್ಲಿ, ನಿಮ್ಮ ಯಾವ ಬ್ಯಾಂಕ್ನಲ್ಲಿ ಪಿಂಚಣಿ ಹಣ ಜಮಾ ಆಗ್ತಾ ಇರತ್ತೆ ಆ ಒಂದು ಬ್ಯಾಂಕ್ಗಳಿಗೆ ಹೋಗಿ ನೀವು ಲೈಫ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಯಾಕಪ್ಪ ಅಂದ್ರೆ ನೀವು ಬದುಕಿದ್ದೀರಾ ಅನ್ನುವಂಥದ್ದನ್ನು ಸರ್ಕಾರಕ್ಕೆ ತೋರಿಸ್ಕೊಡ್ಬೇಕಾಗತ್ತೆ, ಸರ್ಕಾರಕ್ಕೆ ಕನ್ಫರ್ಮ್ ಆಗಬೇಕಾಗತ್ತೆ. ಅಲ್ಲಿರ್ತಕ್ಕಂತಹ ಅಧಿಕಾರಿಗಳು ಏನು ಮಾಡ್ತಾರೆ, ಸರ್ಕಾರಕ್ಕೆ ಹೌದು ಇವರು ಬದುಕಿದ್ದಾರೆ ಅನ್ನುವಂತಹ ಲೈಫ್ ಸರ್ಟಿಫಿಕೇಟನ್ನು ಮೇಲ್ಗಡೆ ಕಳಿಸ್ತಾರೆ. ಅವರು ಅದನ್ನೆಲ್ಲ ಕೂಡ ಕ್ಲಿಯರಿಟಿ ಮಾಡಿಕೊಂಡು ಸಂಕ್ಷಿಪ್ತವಾಗಿ ವಿವರಣೆಯನ್ನು ತಿಳ್ಕೊಂಡು ತದನಂತರ ನಿಮಗೆ ಪಿಂಚಣಿ ಹಣ ಜಮಾ ಆಗುವ ಹಾಗೆ ಮಾಡ್ತಾರೆ. ಇಷ್ಟೆಲ್ಲ ಪ್ರೊಸೆಸಿಂಗ್ ಇರುತ್ತೆ, ನಿಮಗೆ ನೇರವಾಗಿ ಹಣ ಜಮಾ ಆಗಿಬಿಡತ್ತೆ ಆ ರೀತಿ ಏನಿಲ್ಲ. ಇಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇರಬೇಕಾಗತ್ತೆ. ಈಗ ಬಹಳಷ್ಟು ಹಿರಿಯರು ತೀರಿ ಹೋಗಿದ್ರು ಸಹಿತ
ಅವ್ರ ಹೆಸರಲ್ಲಿ ಪಿಂಚಣಿಯನ್ನು ಪಡಿತಾ ಇರ್ತಾರೆ ಬಹಳಷ್ಟು ಜನ. ಆ ರೀತಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಸರ್ಕಾರ ಈ ನಿರ್ಧಾರವನ್ನು ತೆಗೆದುಕೊಂಡಿರುತ್ತೆ, ಸುಮ್ಮನೆ ಅಲ್ಲ. ಅಥವಾ ನಿಮಗೆ ಹಣ ಜಮಾ ಆಗಬಾರ್ದು ಅಂತ ಹೇಳ್ಬಿಟ್ಟು ಉದ್ದೇಶದಿಂದ ಅಲ್ಲ. ಸೊ ಇದು ನಿಮಗೆ ಜಮಾ ಆಗಬೇಕಂತ ಹೇಳ್ಬಿಟ್ಟು ಉದ್ದೇಶನೇ, ಆದರೆ ಎಲಿಜಿಬಲ್ ಇರ್ತಕ್ಕಂತಹ ಫಲಾನುಭವಿಗಳಿಗೆ ಜಮಾ ಆಗಬೇಕನ್ನುವಂತಹ ಉದ್ದೇಶ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಕೆಲಸ ಕಾರ್ಯಗಳನ್ನು ನಿಮ್ಮ ಹತ್ರ ಮಾಡಿಸ್ಕೊಳ್ತಾರೆ, ಈ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಕೇಳ್ತಾರೆ. ಸೊ ಅದಕ್ಕೋಸ್ಕರ ನೀವು ಸಬ್ಮಿಟ್ ಮಾಡಿದ್ರೆ ಯಾವುದೇ ತೊಂದರೆ ಇಲ್ಲದೆ ನಿಮಗೆ ಹಣ ಜಮಾ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಈ ಒಂದು ಕೆಲಸವನ್ನು ಮಾಡಿ. ಇಷ್ಟು ಮಾಡಿದ್ರೆ ನಿಮಗೆ ಹಣ ಖಂಡಿತವಾಗ್ಲೂ ಜಮಾ ಆಗುತ್ತೆ. ಓಕೆನಾ? ಸೊ ಇದ್ರ ಬಗ್ಗೆ ನಾನು ತಿಳಿಸಬೇಕಾಗಿತ್ತು, ಮಾಹಿತಿಯನ್ನು ತಿಳಿಸಿದ್ದೀನಿ. ಎಲ್ಲ ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.